ಜೊತೆಯಲ್ಲಿದ್ದಾಗ ಕಾಣದ ಬೆಲೆ, ದೂರವಾದಾಗ ಅರ್ಥವಾಗುವ ಮೌಲ್ಯ. ನಮ್ಮ ಜೀವನದಲ್ಲಿ ಕೆಲವರು ಇರುತ್ತಾರೆ. ಅವರು ಪ್ರತಿದಿನ ನಮ್ಮ ಜೊತೆ ಮಾತನಾಡುತ್ತಾರೆ, ನಮ್ಮ ಖುಷಿಯಲ್ಲಿ ನಗುತ್ತಾರೆ, ನಮ್ಮ ನೋವಿನಲ್ಲಿ ಮೌನವಾಗಿ ಜೊತೆಯಾಗಿರುತ್ತಾರೆ. ಆದರೆ ವಿಚಿತ್ರ ಏನೆಂದರೆ, ಅವರು ನಮ್ಮ ಜೊತೆ ಇರುವವರೆಗೂ ಅವರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಇವತ್ತು ಒಂದು ಮಾತು ಬಹಳ ಜನರ ಜೀವನಕ್ಕೆ ಹೊಂದುತ್ತದೆ. ಯಾರ ಬೆಲೆ ನಮಗೆ ಗೊತ್ತಾಗುವುದು ಅವರು ದೂರವಾದ ಮೇಲೆಯೇ. ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎನ್ನುವುದು ಅವರು ನಮ್ಮಿಂದ ದೂರವಾದಾಗ ಮಾತ್ರ ಅರ್ಥವಾಗುತ್ತದೆ. ಅವರು ಇದ್ದಾಗ ಅವರ ಕರೆಗಳು ಸಾಮಾನ್ಯವಾಗಿ ಕಾಡುತ್ತವೆ. ಅವರ ಸಂದೇಶಗಳು ದಿನನಿತ್ಯದ ವಿಷಯಗಳಂತೆ ಅನಿಸುತ್ತವೆ. ಅವರ ಕಾಳಜಿ ಕೂಡ ಕೆಲವೊಮ್ಮೆ ತೊಂದರೆಯಂತೆ ಕಾಣಬಹುದು. ಆದರೆ ಒಂದು ದಿನ ಅದೇ ಕರೆಗಳು ನಿಲ್ಲುತ್ತವೆ, ಆ ಸಂದೇಶಗಳು ಬರುವುದಿಲ್ಲ, ಆ ಕಾಳಜಿಗಳು ಕಾಣೆಯಾಗುತ್ತವೆ. ಆಗ ಮನಸ್ಸು ಖಾಲಿಯಾಗಲು ಶುರುವಾಗುತ್ತದೆ. ಅವರ ಸ್ಥಾನವನ್ನು ತುಂಬಲು ಎಷ್ಟೇ ಜನ ಬಂದರೂ ಅವರ ಕೊರತೆ ಮಾತ್ರ ಹಾಗೆಯೇ ಉಳಿಯುತ್ತದೆ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸಮಯ ಕಳೆದುಕೊಂಡರೆ ಮುಂದೆ ಹೊಸ ಅವಕಾಶಗಳು ಸಿಗಬಹುದು. ಆದರೆ ಮನಸ್ಸಾರೆ ನಮ್ಮನ್ನು ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡರೆ ಆ ಜಾಗವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ಕೆಲವು ಸಂಬಂಧಗಳ ಮೌಲ್ಯ ಅವು ನಮ್ಮ ಬಳಿ ಇರುವಾಗ ಅರ್ಥವಾಗುವುದಿಲ್ಲ, ಏಕೆಂದರೆ ಅವು ಸದಾ ಇರುತ್ತವೆ ಎಂಬ ನಂಬಿಕೆ ನಮಗಿರುತ್ತದೆ. ಆದರೆ ಜೀವನ ಯಾವತ್ತೂ ನಮ್ಮ ನಿರೀಕ್ಷೆಯಂತೆ ನಡೆಯುವುದಿಲ್ಲ. ಕೆಲವರು ಕಾರಣವಿಲ್ಲದೆ ದೂರವಾಗುತ್ತಾರೆ, ಇನ್ನು ಕೆಲವರು ನಮ್ಮ ನಿರ್ಲಕ್ಷ್ಯದಿಂದ ದೂರವಾಗುತ್ತಾರೆ. ಆಮೇಲೆ ಉಳಿಯುವುದು ಕೇವಲ ನೆನಪುಗಳು ಮಾತ್ರ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಈಗಲೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರು ಯಾರಾದರೂ ಇದ್ದಾರಾ? ನಿಮ್ಮ ದುಃಖದಲ್ಲಿ ನಿಮ್ಮ ಜೊತೆಯಾಗುವ ವ್ಯಕ್ತಿ ಇದ್ದಾರಾ? ನಿಮ್ಮ ಸಂತೋಷಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿ ಇದ್ದಾರಾ? ಹಾಗಾಗಿ ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರು ನಿಮ್ಮ ಜೀವನದಲ್ಲಿ ಇರುವವರೆಗೂ ಅವರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ದೂರವಾದ ನಂತರ ಹುಡುಕಿದರೂ ಸಿಗದ ಕೆಲವರು ಇರುತ್ತಾರೆ. ಜೀವನ ನಮಗೆ ಕಲಿಸುವ ದೊಡ್ಡ ಪಾಠವೇ ಇದು. ನಮ್ಮ ಬಳಿ ಇರುವವರ ಬೆಲೆಯನ್ನು ಅವರು ನಮ್ಮಿಂದ ದೂರವಾಗುವ ಮೊದಲೇ ತಿಳಿದುಕೊಳ್ಳಬೇಕು. ಯಾಕೆಂದರೆ ದೂರವಾದ ಮೇಲೆ ಬರುವ ಪಶ್ಚಾತ್ತಾಪಕ್ಕಿಂತ ಇರುವಾಗ ಕೊಡುವ ಗೌರವ ಮತ್ತು ಪ್ರೀತಿ ಬಹಳ ಅಮೂಲ್ಯ. ಆದ್ದರಿಂದ ಇಂದೇ ನಿಮ್ಮ ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿಗಳಿಗೆ ಸಮಯ ಕೊಡಿ, ಅವರನ್ನು ಗೌರವಿಸಿ, ಅವರನ್ನು ಪ್ರೀತಿಸಿ. ಏಕೆಂದರೆ ಒಮ್ಮೆ ಅವರು ದೂರವಾದರೆ ಅವರ ನೆನಪುಗಳು ಮಾತ್ರ ಉಳಿಯುತ್ತವೆ.